ಇಷ್ಟೊಂದು ಟೇಸ್ಟ್ ಆಗಿದೆಯಾ? ಒಂದು ಸರಿ ನೀವು ಮನೇಲಿ ಮಾಡ್ಕೊತೀನಿ. ಪನ್ನೀರ್ ಟಿಕ್ಕಾ ಅಂತೂ ಸೂಪರ್ ಟೇಸ್ಟ್ ಇದೆ. ಹಾಗೆ ನೀವು ಮನೆಯಲ್ಲೇ ಇದು ಒಂದು ಸರಿ ಟ್ರೈ ಮಾಡ್ಬೋದು. ಪನ್ನೀರೆಲ್ಲ ಸಾಫ್ಟಾಗಿ ಜ್ಯೂಸಿ ಆಗಿದೆ, ಸೂಪರಾಗಿದೆ. ಮತ್ತು ಈರುಳ್ಳಿ, ಮೊದಲಿಗೆ ಒಂದು ಬೌಲಲ್ಲಿ ನಾವು ಸ್ವಲ್ಪ 1 ಕಪ್ಪಷ್ಟು ಮೊಸರು ಹಾಕ್ಕೋಬೇಕು. ನಂತರ ಇದಕ್ಕೆ ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಸ್ವಲ್ಪ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು, ಗರಂ ಮಸಾಲ ಹಾಕ್ಕೋಬೇಕು. ನಂತರ ಇದಕ್ಕೆ ಜೀರಿಗೆ, ಮೆಣಸಿನ ಪೌಡರು ಮತ್ತು ಕಸೂರಿ ಮೇಥಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಎಲ್ಲ ಒಂದು ಸರಿ ಮಿಕ್ಸ್ ಹಾಕ್ಕೊಡಿ, ನಾನು ತೋರಿಸೋ ರೀತಿಯಲ್ಲಿ. ಈಗ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಕಾಯಿಸಿರೋ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಕಾಯಿಸಿರೋ ಎಣ್ಣೆ ಇರಬೇಕು. ಮತ್ತು ನಾವು ಸಣ್ಣದಾಗಿ ಕಟ್ ಮಾಡಿರುವ ಈರುಳ್ಳಿ ನಾನು ತೋರಿಸೋ ರೀತಿಯಲ್ಲಿ ಇರಬೇಕು. ಕ್ಯಾಪ್ಸಿಕಮ್ ಮತ್ತು ಪನ್ನೀರ್ ಹಾಕ್ಕೊಂಡು ನಾನು ತೋರಿಸೋ ಶೇಪಲ್ಲಿ ಅದೇ ಸೈಜಲ್ಲಿರಬೇಕು, ಚೆನ್ನಾಗಿರುತ್ತೆ ಪನ್ನೀರ್ ಟಿಕ್ಕಾಗೆ. ಇವಾಗ ಫೈನಲಾಗಿ ಲೆಮನ್ ಸ್ಕ್ವೀಸ್ ಮಾಡ್ಕೋಬೇಕಾಗುತ್ತೆ ಸ್ವಲ್ಪ. ಇದೆಲ್ಲ ಒಂದು ಸರಿ ಮಿಕ್ಸ್ ಮಾಡಿಕೊಂಡು ನಿಮ್ಗೆ ಬೇಕು ಅಂದರೆ ಇದಕ್ಕೆ ಸ್ವಲ್ಪ ಕಾರ್ನ್ ಫ್ಲೋರ್ ಹಾಕ್ಕೋಬೋದು ಮತ್ತು ಅದು ನೆನೆಯಕ್ಕೆ ಬಿಡಿ. ಈಗ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದು ಕಾದ ನಂತರ ನಾವು ಮಾಡಿರ್ತೀವಲ್ಲ ಆ ಮಿಶ್ರಣವನ್ನು ಎಲ್ಲ ಟೂತ್ ಪಿಕ್ಗೆ ಸೇರಿಸ್ಕೋಬೇಕಾಗುತ್ತೆ. ನಾನು ತೋರಿಸೋ ರೀತಿಯಲ್ಲಿ ಈ ರೀತಿ ಮಾಡಿಕೊಂಡು ಒಂದೊಂದಾಗಿ ಬಿಡ್ತಾ ಹೋಗಬೇಕು. ನಂತರ ಇದೆಲ್ಲ ಬಿಟ್ಟಿದ ನಂತರ 2 ಸೈಡು ಶಾಲೋ ಫ್ರೈ ಮಾಡ್ಕೊಳ್ಳಿ. 2 ಸೈಡು ಗೋಲ್ಡನ್ ಬ್ರೌನ್ ಬರಬೇಕು, ಆ ರೀತಿ ಮಾಡ್ಕೊಳ್ಳಿ. ಸೂಪರ್ ಆ್ಯಂಡ್ ಸಿಂಪಲ್ ಟೇಸ್ಟಿಯಾದ ಪನ್ನೀರ್ ಟಿಕ್ಕಾ ಮನೆಯಲ್ಲೇ ರೆಡಿ ಆಗುತ್ತೆ. ಒಂದು ಸಲ ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಮತ್ತಷ್ಟು ರೆಸಿಪಿಗೆ ನನ್ನ ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮ್ನ ಫಾಲೋ ಮಾಡಿ.